ಶ್ರೀ ಗುರುವೆ ಸತ್ಕ್ರಿಯೆಯಾಗರವೇ ಸುಜ್ಞಾನ ಸಾಗರವೇ ಎನ್ನಾಮತಿಗೆ ಮಂಗಳವಿತ್ತು ರಾಗಾದಿ ಬೇಗ ಕೃತಿಯಾಗ ಪರಮಪೂಜ್ಯರ ಹರಿದಾವರಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು, ಉಪಸ್ಥಿತ ಎಲ್ಲ ಶರಣವೃಂದಕ್ಕೆ ಶರಣಾರ್ಥಿಗಳು. ನಾನು ಸಿದ್ಧಗಂಗಾ ಕ್ಷೇತ್ರಕ್ಕೆ ಪರಮಪೂಜ್ಯರ ದರ್ಶನಾರ್ಥಿಯಾಗಿ ಬಂದಂಥ ಎಲ್ಲ ಸಮಯದಲ್ಲಿ ಒಂದೊಂದು ಒಬ್ಬೊಬ್ಬರ ಸನ್ನಿವೇಶವನ್ನು ಪೂಜ್ಯರು ನನ್ನ ಕಿವಿಯಲ್ಲಿ ಉಪದೇಶಪೂರ್ವಕವಾಗಿ ಹೇಳ್ತಾ ಇದ್ದರು. ಅದರಲ್ಲಿ ಅಥಣಿಯಪ್ಪಗಳು, ಉದ್ದಾನ ಶಿವಯೋಗಿಗಳು, ಅಪ್ಪ ಬಸವಣ್ಣವರು, ಮತ್ತು ಗೌರಿಶಂಕರ ಮಹಾಸ್ವಾಮಿಗಳವರು, ಮತ್ತು ಸೋಸಲೆ ತೋಪಿನ ಮಠದ ಷಡಕ್ಷರ ಸ್ವಾಮಿಗಳು, ದೇಗಲ ಮಠದ ನಿರ್ವಾಣ ಮಹಾಸ್ವಾಮಿಗಳು, ಇವರುಗಳನ್ನು ವಿಶೇಷವಾಗಿ ಪರಮ ಪೂಜ್ಯರು ಅವರ ಜೀವನದಲ್ಲಿ ಅವರು ಕಂಡಂಥದ್ದನ್ನು ನನಗೆ ದರ್ಶನ ಮಾಡಿಸ್ತಾ ಇದ್ದರು. ಗೌರಿಶಂಕರ ಸ್ವಾಮಿಗಳಲ್ಲಿ ಅವರು ಪೂಜ್ಯ ಭಾವವನ್ನು ಕಂಡಿದ್ದರು. ಗೌರಿಶಂಕರ ಸ್ವಾಮಿಗಳವರು ಶಿವಕುಮಾರ ಮಹಾಸ್ವಾಮಿಗಳಲ್ಲಿ ಜಂಗಮ ತತ್ವವನ್ನು ಕಂಡಿದ್ದರು. ಗೌರಿಶಂಕರ ಸ್ವಾಮಿಗಳ ಇಡೀ ಜೀವನವನ್ನು ಎರಡೇ ಮಾತಿನಲ್ಲಿ ಹೇಳೋದು ಅಂದರೆ, ಸಿದ್ಧಗಂಗಾ ಪೂಜ್ಯರಿಗೆ ಆಧ್ಯಾತ್ಮಿಕ ಸಂಪತ್ತನ್ನು, ಸುತ್ತೂರು ಪೂಜ್ಯರಿಗೆ ಭೌತಿಕ ಸಂಪತ್ತನ್ನು ಕರುಣಿಸಿದ ಮಹಾವೈರಾಗ್ಯ ಮೂರ್ತಿ. ಅರಮನೆಯಲ್ಲಿದ್ರೂ ಅರಮನೆಯ ಬಿಡಿಗಾಸನ್ನ ಮುಟ್ಟದ, ಅರಮನೆಯ ಯಾವ ಕೀರ್ತಿ ಲಾಲಾಸೆಗಳಿಗೆ ಒಳಗಾಗದ, ಅರಮನೆಯಲ್ಲಿಯೇ ಇದ್ದು ವೈರಾಗ್ಯದ ಮೇರು ಅನ್ನಿಸ್ಕೊಂಡಂಥ ಜ್ಞಾನದ ಗೌರೀಶಿಖರವಾದಂಥ ಮಹಾನುಭಾವರು. ಎಲ್ಲದಕ್ಕೂ ಒಂದೊಂದು ಕಾರಣಕರ್ತಗಳಿರ್ತಾರೆ. ಗೌರಿಶಂಕರ ಮಹಾಸ್ವಾಮಿಗಳವರ ಬೆಳವಣಿಗೆಗೆ ಮೂಲ ಕಾರಣ ಅಂದರೆ, ಯಾರು ಅವರು ವಿರೋಧಿಗಳಿದ್ರೋ ಅವರೇ ಗೌರಿಶಂಕರ ಸ್ವಾಮಿಗಳ ಬೆಳವಣಿಗೆಗೆ ಕಾರಣವಾದರು. ಕಾರಣ, ನಾಲ್ವಡಿಯವರು ಅವರ ಧರ್ಮಪತ್ನಿ ತ್ರಿಕಾಲ ಲಿಂಗ ಪೂಜಾನಿಷ್ಠರು, ನಾಲ್ವಡಿ ಮಹಾರಾಜರು. ಅವರಿಗೆ 3 ಹೊತ್ತು ಜಂಗಮರ ಪಾದೋದಕ ಪ್ರಸಾದ ಬೇಕಾಗಿತ್ತು. ಅದಕ್ಕೋಸ್ಕರ ಗೌರಿಶಂಕರ ಮಹಾಸ್ವಾಮಿಗಳನ್ನ ಅರಮನೆಯಲ್ಲಿ ಇಟ್ಕೊಂಡಿದ್ರು. ಜಯಚಾಮರಾಜನ್ ನೋಡಿದ್ರು ಲಿಂಗ ಪೂಜೆ ಮಾಡ್ತಾಯಿದ್ರು. ಅವ್ರ ಲಿಂಗಕ್ಕೆ ಕಂತೆ ಇಟ್ಕೊಟ್ಟವರು ಶಿವಲಿಂಗ ಇರೋರು. ಆ ಕಂತೆ ಇಡೋಕೆ 6 ತಿಂಗಳಲ್ಲಿ ಇರ್ತಾರೆ. ಈ ರೀತಿ ಅರಮನೆಯ ರಾಜಗುರು ಅಂತಕ್ಕಂಥ ಪಟ್ಟ ಪರಕಾಲ ಮಠಕ್ಕಿದ್ರು ಅರಮನೆಯಲ್ಲಿ ನಡೀತಿದ್ದೆಲ್ಲ ಗೌರಿಶಂಕರ ಸ್ವಾಮಿಗಳ ಆದೇಶದ ಮೇಲೆ. ಇದು ಅವರಿಗೆ ಸೈರಣೆ ಇರಲಿಲ್ಲ. ಯಾವಾಗಲೂ ಶ್ರಾವಣ ಮಾಸದಲ್ಲಿ ಪುರಾಣ ಪ್ರವಚನ ನಡೀತಾ ಇತ್ತು. ಆ ಪುರಾಣ ಪ್ರವಚನದ ಕಾಲದಲ್ಲಿ ಆ ಪುರಾಣಕಾರರಿಗೆ ಹೇಳಿಕೊಟ್ಟು, ಕಾಶಿಯಲ್ಲಿ ಲಿಂಗೈಕ್ಯರಾದರೆ ಅವರಿಗೆ ಸೀದಾ ಕೈಲಾಸದ ವಾಸ ಆಗುತ್ತೆ ಅನ್ನತಕ್ಕಂಥ ಮಾತನ್ನು ಆ ಸಭಿಕರಿಗೆ ಮುಟ್ಟು ಹಾಗೆ ಹೇಳಿದರು. ಯಾವ ಸಭಿಕರು ಹೇಗೆ ಅರ್ಥ ಮಾಡ್ಕೊಂಡ್ರು ಇಲ್ವೋ ಗೊತ್ತಿಲ್ಲ. ನಾಲ್ವಡಿಯವರ ಧರ್ಮಪತ್ನಿಯವರಿಗೆ ಅದು ಮನಸ್ಸಿಗೆ ಹಿಡಿದು ಬಿಡ್ತು. ಅವ್ರಿಗೆ ವಯಸ್ಸಾಗಿತ್ತು. ಆಗ ಜಯಚಾಮರಾಜನಗುಡಿಯವರು ಮಾತೆಯವರ ಇಚ್ಛೆಯಂತೆ ಕಾಶಿಯಲ್ಲಿರ್ತಕ್ಕಂಥ ಮೈಸೂರು ಅರಸರ ಬೇಸಿಗೆ ಅರಮನೆಗೆ ಅವ್ರನ್ನ ಕಳಿಸ್ಕೊಡ್ತಾರೆ. ಶಿವನ ಲೀಲೆ. ಅಲ್ಲಿ ಹೋದರೆ 19-20 ವರ್ಷ ತಾಯಿಯವರಿಗೆ ಮರಣ ಬರಲಿಲ್ಲ. ಆ ಸಮಯದಲ್ಲಿ ಕಾಶಿಯಲ್ಲಿ ಅವರು ಪಾಂಡಿತ್ಯವನ್ನು ಪಡೆಯಬೇಕಾಯಿತು. ರಾಧಾಕೃಷ್ಣನ್ ಇತ್ಯಾದಿಯವರೆಲ್ಲ ಅವರ ಜೊತೆಯಲ್ಲಿದ್ದರು. ತಾಯಿಯವರಿಗೆ ಪಾದೋದಕ ಪ್ರಸಾದಗಳನ್ನು ಕೊಡೋದು, ಸುತ್ತ ಗವಿಯಲ್ಲಿ ಇರ್ತಕ್ಕಂಥ ಸಾಧು ಸಂತರ ಜೊತೆ ಸಾಧನೆಯನ್ನು ಮಾಡೋದು. ಒಳ್ಳೆ ಯೋಗಪಟುಗಳು ಅವರು. ಮತ್ತು ವಜ್ರಕಾಯ. ಇಷ್ಟಾದ್ರೂ ಅವರು ತನ್ನ ಸ್ವಾಮಿತನವನ್ನು ತಾವೇ ನಿರೂಪಿಸಿಕೊಂಡವರು, ತಮ್ಮನ್ನು ತಾವೇ ಶಿಕ್ಷಿಸಿಕೊಂಡು ಸ್ವಾಮಿಗಳಾದವರು. ಅದಕ್ಕೆ ಒಂದು ಘಟನೆ ಹೇಳಿ ಮುಂದಕ್ಕೆ ಹೋಗ್ತೇನೆ. ಅವರಿಗೆ ಒಂದು ಬಸವ ತತ್ವದಲ್ಲಿ ಒಂದು ಮೂಲ ತತ್ವ ಏನಪ್ಪ ಅಂದರೆ, ಲಿಂಗಾರ್ಚಕರಿಗೆ ಕಾಮಕ್ರೋಧಗಳು ಇರಬಾರ್ದು ಅಂತ. ಕಾಮವನ್ನು ಹೇಗೋ ಪರಿಹರಿಸ್ಕೋಬೋದು, ಕ್ರೋಧವನ್ನು ತಡೆಯೋದು ಬಹಳ ಕಷ್ಟ. ಅಂಥ ಕ್ರೋಧವನ್ನು ಅವರು ನಿಗ್ರಹಿಸ್ಕೊಂಡಿದ್ರು. ಒಂದು ಸನ್ನಿವೇಶ, ಯಾರೋ ಒಬ್ಬ ಸೇವಕ ಏನೋ ಮಾಡ್ತಕ್ಕಂಥ ತಪ್ಪಿನಿಂದ ಇವರಿಗೆ ಸಾತ್ವಿಕವಾದ ಕೋಪ ಬಂದ್ಬಿಡುತ್ತೆ. ಬಲಶಾಲಿಗಳು ಕೈ ಬೀಸಿ ಒಂದು ಸರಿ ಹೊಡೆದು ಬಿಡ್ತಾನೆ. ಅದು ಅವನ ಕಿವಿಯ ಪಟ್ರಿಗೆ ಬಿದ್ದು ಅವನ ತಲೆ ಸುಟ್ಟು ಬಿದ್ದಾಯ್ತಾನೆ. ಆ ತಾಯಿ ಇರ್ತಾರಲ್ಲ ಮಹಾರಾಣಿಯವರು, ಸೇವಕರನ್ನ ಮಕ್ಕಳಂತೆ ನೋಡ್ಕೊಂಡಂಥ ಮಹಾರಾಣಿ.
ವೈದ್ಯನ ಕರೆಸಿ ಆ ಸೇವಕನ ತೊಡೆ ಮೇಲೆ ಇಟ್ಕೊಂಡು ಶುಶ್ರೂಷೆ ಮಾಡ್ತಿರ್ತಾರೆ. ಇವ್ರಿಗೆ ಅನ್ನಿಸ್ತೈತೆ ನಾನೊಬ್ಬ ಸ್ವಾಮಿ, ನಾನೊಬ್ಬ ಜಂಗಮೂರ್ತಿ, ಈ ಕೋಪ ಅನ್ನೋ ಹೊಲೆಯ ನನ್ನಿಂದ ಇನ್ನೂ ಬಿಟ್ಟು ಹೋಗಿಲ್ಲ, ಈ ಹೊಲೆಯಿಂದ ಎಲ್ಲ ಸ್ವಾಮಿ ಅಂತಾರೆ. ಈ ರೀತಿ ಮನಸ್ಸಿನಲ್ಲಿ ಅವರಿಗೆ ಜಿಜ್ಞಾಸೆ ಬಂದು ಮಾಡಿ ಮೇಲ್ಗಡೆ ಒಂದು ಅವರ ಕೊಠಡಿ ಇರುತ್ತೆ, ಆ ಕೊಠಡಿಗೆ ಹೋಗಿ ಬಾಗ್ಲಾಕೊಂಡು ಅವ್ರ ಕೆನ್ನೆಗೆ ಅವರೇ ಹೊಡ್ಕೊಳ್ತಾರೆ. ತಪ್ಪು ಮಾಡಿದ್ರೆ ನಮ್ಮ ಕೆನ್ನೆಗೆ ನಾವು ಹೊಡ್ಕೊಬೋದು. ಆಗ ಆ ಪೆಟ್ಟು ಎಷ್ಟು ಬಲವಾಗಿತ್ತು ಅಂದರೆ ಆ ಶಬ್ದ ಕೆಳಗೆ ಕೇಳಿಸುತ್ತೆ, ಅವ್ರ ತಲೆ ಸುತ್ತಿ ಬಿದ್ದಿರ್ತಾರೆ. ಆಗ ತಾಯಿ ಹೋಗಿ ಬಾಗಿಲು ಹೊಡಿಸಿ ಅವರ ಶುಶ್ರೂಷೆ ಮಾಡ್ತಾರೆ. ಈ ರೀತಿ ತನ್ನಲ್ಲಿರ್ತಕ್ಕಂಥ ಕ್ರೋಧವನ್ನು, ವಲಯತನವನ್ನು ನಿವಾರಿಸಿಕೊಂಡು ಬಸವ ತತ್ವದಲ್ಲಿ ಬೆಳೆದಂಥವರು. ಮತ್ತು ಅವರ ಸಾಧನಾ ಮಟ್ಟ ಯಾವ ಮಟ್ಟಕ್ಕಿತ್ತು ಅಂದರೆ ಸುತ್ತಮುತ್ತ ಗವಿಗಳಿಗೆಲ್ಲ ಹೋಗೋರು. ಒಬ್ಬ ಸ್ವಾಮಿಗಳು ಅವರನ್ನು, ಒಬ್ಬ ತಪಸ್ವಿಗಳು ಕೇಳ್ಕೊಳ್ತಾರೆ, ಅಂತ್ಯದಲ್ಲಿ ನಿನ್ನ ಮುಖದರ್ಶನ ಮಾಡಿ ನಿನ್ನ ಮಂತ್ರೋಪದೇಶದಿಂದ ನಾನು ಈ ಲೋಕವನ್ನು ಬಿಡಬೇಕು, ಆ ಮಾತನ್ನು ನನಗೆ ಕೊಡುವಂತ ಕೊಟ್ಟು ಬಂದಿರ್ತಾರೆ. ಅವಾಗ ಹೋಗ್ತಿರ್ತಾರೆ. ಭಾಳ ದಿವಸ ಆ ಕಡೆ ಹೋಗಿರೋದಿಲ್ಲ. ಒಂದು ದಿವಸ ಇದ್ದಕ್ಕಿದ್ದಂಗೆ ಅವರಿಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಎಲ್ಲಿಂದಲೋ ಒಂದು ಕೂಗು ಕೇಳಿಸ್ತಾ ಇರುತ್ತೆ, ತಡೆಯೋಕ್ಕಾಗೋದಿಲ್ಲ. ಅರಮನೆ ಬಿಟ್ಟು ಹೋಗ್ತಾರೆ. ಆ ದನಿ ಆ ಗವಿಯಿಂದ ಬರ್ತಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಗಂಗಾ ನದಿ ಹತ್ರ ಹೋಗ್ತಾರೆ, ದೋಣಿಗಳಿಲ್ಲ. ಆದರೆ ಇವರು ತೀವ್ರವಾದಂಥ ಆ ಕೂಗು ಇತ್ತಲ್ಲ, ಗಂಗಾ ನದಿಗೆ ಧುಮುಕ್ತಾರೆ. ಬುದ್ಧಿಯವ್ರು ಹೇಳ್ತಿದ್ದಾರೆ, ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದರೆ, ಅಷ್ಟು ಬಲಶಾಲಿ ಅವರು ಗಂಗಾ ನದಿಯಿಂದ ಈ ಕಡೆಯಿಂದ ಆ ಕಡೆ ಈಜ್ಕೊಂಡು ಹೊರಟೋದ್ರು ಅಂತ ಹೇಳ್ತಾರೆ. ಈಜ್ಕೊಂಡು ಹೋಗಿ ಆ ಗವಿಗೆ ಹೋದ್ರಂತೆ. ಬುದ್ಧಿಯವ್ರು ಭಾಳ ಕಣ್ಣು ಕಟ್ಟಂಗೆ ಹೇಳೋರು. ಬುದ್ಧಿಯವ್ರು ಹೇಳಿದಷ್ಟು ನಾನು ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಹೋದರೆ ಹಿಂಗೆಲ್ಲ ಕೂತಿದ್ದಾರೆ, ಆ ಮುನಿಗಳು ಮಲಗಿದ್ದಾರೆ. ಇದ್ರಿಗೆ ಒಂದು ಫೋಟೋ ಇದೆ, ಆ ಫೋಟೋದಲ್ಲಿ ಒಂದು ಗುಲಾಬಿ ಹೂವು ಇದೆ. ಬುದ್ಧಿಯವ್ರು ಹೇಳ್ತಿದ್ದು, ಆ ಗುಲಾಬಿ ಹೂವದಲ್ಲಿ ದೃಷ್ಟಿ ಇಟ್ಟು ನೆಟ್ಕೊಂಡು ಹೋಗ್ತಕ್ಕಂಥ ಪ್ರಾಣವನ್ನು ಆ ಯೋಗಿಗಳು ತಡೆಗಿಟ್ಕೊಂಡು ಕೂತಿದ್ದಾರೆ ಇವರ ದರ್ಶನಕ್ಕೋಸ್ಕರ. ಇವರು ನದಿಯನ್ನು ಈಜು ಹೋದವರು ತಕ್ಷಣ ಹೋಗಿ ಅವರ ಕಿವಿಯಲ್ಲಿ ಮಂತ್ರೋಪದೇಶವನ್ನು ಮಾಡಿ ಆ ಗುಲಾಬಿಯನ್ನು ತೆಗೆದು ಅವರ ಮುಂದೆ ಕಣ್ಣು ಮುಂದೆ ತಾವು ನಿಲ್ತಾರೆ. ಅವರು ಹರ ಹರ ಮಹಾದೇವ ಅಂತ ಲೋಕವನ್ನು ಬಿಡ್ತಾರೆ. ಹಿಂಗೆ ಒಬ್ಬ ತಪಸ್ವಿಗೆ ಮೋಕ್ಷವನ್ನು ಕೊಡ್ತಕ್ಕಂಥ ತಪಶಕ್ತಿ ಅವರಿಗಿತ್ತು. ಮತ್ತು ಅವರ ಸಾಮಾಜಿಕವಾದ ನಿಲುವು ಹೇಗಿತ್ತು ಅಂದರೆ, ಗಾಂಧೀಜಿ ಆಶ್ರಮದಲ್ಲಿ ಒಂದು ಗೋವಿಗೆ ತೀವ್ರವಾದಂಥ ರೋಗ ಬಂದ್ಬಿಡುತ್ತೆ. ಆ ರೋಗವನ್ನು ತಡೆಯಲಾರ್ದಲ್ಲಿ ಅದು ಒದ್ದಾಡ್ತಾ ಇರುತ್ತೆ. ಆ ವೇದನೆಯನ್ನು ಗಾಂಧೀಜಿ ಕೈ ನೋಡೋಕ್ಕಾಗೋದಿಲ್ಲ. ಡಾಕ್ಟ್ರ್ ಹೇಳ್ತಾರೆ ಇದನ್ನು ಸಾಯಿಸ್ಬಿಡ್ಬೋದು ಅಂತ. ಆವಾಗ ಗಾಂಧೀಜಿ ಈ ಒಂದು ಧರ್ಮ ಸೂಕ್ಷ್ಮವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಗೌರಿಶಂಕರ ಸ್ವಾಮಿಗಳನ್ನು ಕರೆಸ್ತಾರೆ. ಗೌರಿಶಂಕರ ಸ್ವಾಮಿಗಳು ಹೇಳ್ತಾರೆ, ಲೋಕದಲ್ಲಿ ಬಂದಂಥ ಪ್ರತಿಯೊಂದು ಜೀವಿಯು ನನ್ನ ಪೂರ್ವ ಜನ್ಮದ ಪಾಪ ಪುಣ್ಯಗಳನ್ನು ತೀರಿಸಿ ಹೋಗಬೇಕು. ಅದು ನರಳಾಡೋದು ನಿಮಗೆ ಕಾಣುತ್ತೆ. ಆ ನರಳಾಟದಲ್ಲಿ ಅವನು ಶಿವನ ವೇದನೆ ಇದೆ, ಅದಕ್ಕೆ ಶಿವನ ಸ್ಮರಣೆ ಇದೆ. ಆ ಸ್ಮರಣೆಯಲ್ಲಿ ಅದು ಮುಕ್ತಿ ಹೊಂದುತ್ತೆ. ನೀವು ಅದಕ್ಕೆ ಸಾವನ್ನು ಕೊಡೋದಾಗಲಿ ಅಥವಾ ಜನ್ಮವನ್ನು ಕೊಡೋದಾಗಲಿ ಎರಡೂ ನಿಮ್ಮ ಕೈನಲ್ಲಿಲ್ಲ ಅಂತ ಹೇಳ್ತಾರೆ. ಅಥವಾ 3 ದಿವಸಕ್ಕೆ ಹಸು ಹಿಂಗೆ ಎದುರಾಗುತ್ತೆ. ಈ ರೀತಿ ಅಲ್ಲಿ ಇದ್ದಾಗ ಸುಮಾರು ಬುದ್ಧಿಯವ್ರು ಹೇಳ್ತಿದ್ದು 18 ಭಾಷೆಗಳು ಬರ್ತಿತ್ತು ಅಂತ. ಅಲ್ಲಿ ಎಲ್ಲ ಧರ್ಮದ ಎಲ್ಲ ಕಡೆಯವರು ಬರ್ತಿದ್ರು. ಈ ಇಂಡಿಯನ್ ಲ್ಯಾಂಗ್ವೇಜಸ್ ಅಷ್ಟೇ ಅಲ್ಲ, ಫಾರಿನ್ ಲ್ಯಾಂಗ್ವೇಜಸ್ಸು ಬರ್ತಿತ್ತು. ಬರೀ ಮಾತಾಡೋದಷ್ಟೇ ಅಲ್ಲ, ಅದರಲ್ಲಿ ಪಾಂಡಿತ್ಯವಾಗಿ ಬರೆಯುವಂಥ ಶಕ್ತಿ ಅವ್ರಿಗಿತ್ತು ಅಂತ ಅಗಾಧವಾದಂಥ ಪಾಂಡಿತ್ಯ ಉಳ್ಳಂಥ ಅವರು ಅವರ ಲಿಂಗೈಕ್ಯರಾದ್ಮೇಲೆ ಮತ್ತೆ ಇಲ್ಲಿ ಬರ್ತಾರೆ. ಬುದ್ಧಿಯವ್ರ ಸಂಪರ್ಕ ಇರುತ್ತೆ. ನಾನು 2 ಮಾತು ಹೇಳಿದ್ದೀನಿ, ಆಧ್ಯಾತ್ಮಿಕ ಸಂಪತ್ತನ್ನು ಯಾವ ರೀತಿ ಅವರು ಕರುಣಿಸಿರು ಅಂತ. ಅದನ್ನು ಕೆ.ಬಿ. ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇವ್ರಿಗೂ ಅವರಿಗೆ ಭಾವ ಯಾವ ರೀತಿ ಇತ್ತು ಅಂತ. ಜಂಗಮ ಪಾದ ರೇಣುವಿನಲ್ಲಿರ್ತಕ್ಕಂಥ ಶಕ್ತಿ ಅಗಾಧವಾದ್ದು. ಅದಕ್ಕೆ ಪರಮ ಪೂಜ್ಯರಿಗೆ ಅವರು ಕೊಡ್ತಿದ್ದಂಥ ಉಪದೇಶ ಏನಪ್ಪ ಅಂದರೆ, ನಾವು ನಡಿಬೇಕಾದ್ರೆ ನಮ್ಮ ಜೀವನದ ಸಮಸ್ಯೆಗಳನ್ನು ಉಸಿರಾಡ್ತಾ ಗೊದ ಅಂದ್ಕೊಂಡು ಕಾಲಿಡ್ತಾ ಇರ್ತೀವಿ. ಜಂಗಮ ಮೂರ್ತಿಯ ಚಲನೆ ಯಾವ ರೀತಿ ಇದೆ ಅಂತ ಗೌರಿಶಂಕರ ಸ್ವಾಮಿ ಹೇಳ್ತಿದ್ರು ಅಂದರೆ, ಮಂತ್ರ ಗುದ್ಗಿತರಾಗಿ ನಡೆಯುವ ಜಂಗಮದ ಪಾದವ ಸ್ಪರ್ಶದಿಂದ ಭೂತಾಯಿ ತನ್ನ ನೋವನ್ನು ಹೊರೆಯನ್ನು ಇಳಿಸಿಕೊಳ್ಳುವರು ಅಂತಾರಂತ. ಇಷ್ಟೆಲ್ಲ ನಮ್ಮೆಲ್ಲರ ಪಾಪ ಪುಣ್ಯಗಳು ಎಲ್ಲರನ್ನ ನಮ್ಮನ್ನು ಹೊರಬೇಕವ್ರು. ಆ ಪಾಪ ಆ ಹೊರೆ ಯಾವಾಗ ಪರಿಹಾರ ಆಗ್ತೈತೆ ಅಂದರೆ, ಯಾವ ಜಂಗಮ ಮೂರ್ತಿಗಳು ಮಂತ್ರ ಗುದ್ಗಿತರಾಗಿ ಅವ್ರಿಗೇನಿಲ್ಲ, ಮಂತ್ರವನ್ನು ಗುದ ಅಂದ್ಕೊಂಡು ಪಾದಘಾತವನ್ನು ಮಾಡ್ತಾರೆ. ಧರಣಿ ಮಾತೆಯ ಆ ಭಾರ ಇಳಿಯುತ್ತೆ, ಆ ಪಾಪ ಕಳೆಯುತ್ತೆ ಅನ್ನತಕ್ಕಂಥ ಮಾತನ್ನು ಅವ್ರು ಹೇಳ್ತಿದ್ರು. ಆ ಪಾದ ರೇಣುವನ್ನು ಪಡ್ಕೋಬೇಕು ಅಂತ ಆ ಸಮಯದಲ್ಲಿ ಸೇವೆ ಮಾಡ್ತಿದ್ದವರು
ತುಮಕೂರಿನಲ್ಲಿದ್ದಂಥ ಸಿದ್ಧಲಿಂಗೇವರು. ಅವ್ರಿಗೆ ಆ ಸೇವಾ ಭಾಗ್ಯ ಯಾಕಪ್ಪ ಸಿಕ್ಕಿತ್ತು ಅಂದರೆ, ಅಂಗಳ ಮಠದ ನಿರಂಜನ ಸ್ವಾಮಿಗಳು ಅವ್ರನ್ನ ತನ್ನ ಉತ್ತರಾಧಿಕಾರಿಗಳನ್ನ ಮಾಡ್ಕೋಬೇಕು ಅಂತ ಸಾಕೊಂಡಿದ್ರು. ಆ ವಿದ್ಯಾಭ್ಯಾಸಕ್ಕೆ ಮೈಸೂರಲ್ಲಿ ಬಿಟ್ಟಿದ್ರು. ಅವರನ್ನು ಸುತ್ತೂರು ಜಗದ್ಗುರುಗಳು ಇವ್ರ ಸೇವೆಗೆ ಬಿಟ್ಟಿದ್ರು. ಅವ್ರು ಹೇಳ್ತಾರೆ, ಎತ್ತೋ ಬಿತ್ತೋ ಅಂತ ಓಟ್ ಬಂದ್ಬಿಟ್ರು, ಕಾರ್ ಹಚ್ಚಕ್ಕೆ ಹೋಗಿದಂತೆ. ಪೂಜ್ಯರ ಬಗ್ಗೆ ಎಷ್ಟು ಅವ್ರಿಗೆ ಗೌರವ ಅಂದರೆ, ಅಂಥ ಜ್ಞಾನದ ಮೂರ್ತಿ ಶಿವಕುಮಾರ ಮಹಾಸ್ವಾಮಿಗಳು ಅಲ್ಲಿ ಹೋಗ್ತಕ್ಕಂಥ ಸಮಯದಲ್ಲಿ ಕಾರ್ ಹಚ್ಚಕ್ಕೆ ಹೋಗಿದ್ರು. ಅಲ್ಲಿಂದ ವಾಪಸ್ ಬರೋಷ್ಟೊತ್ತಿಗೆ ಇದೆಲ್ಲ ಶುಕ್ಲಾಗಿದೆ ಅಂತ ಸರಿಪಡ್ಸಕ್ಕೆ ಕೈ ಇಟ್ಟಿದ್ರಂತ ಅಷ್ಟೇ ಸಿದ್ಧಲಿಂಗೇವರು. ಆ ಓಡ್ ಬಂದರು, ನನ್ನ ಬಹುದಿನದ ಪುಣ್ಯದ ಅವಕಾಶವನ್ನು ನೀನು ಕಳೆದ್ಬಿಡ್ತಿದ್ದಲ್ಲಪ್ಪ ಅಂತ ಹೇಳಿರಂತೆ. ಅದು ಜಂಗಮ ಪಾದರೇನು ಅಂದರೆ ಅದರಲ್ಲಿರ್ತಕ್ಕಂಥ ಶಕ್ತಿ ಅಗಾಧವಾದ್ದು. ಅದನ್ನು ಶಿವಕುಮಾರ ಮಹಾಸ್ವಾಮಿಗಳವರ ಬಾಯಿಂದಲೇ ನಾವು ಕೇಳಬೇಕು. ಇಷ್ಟಾದ್ರೂ ಇಲ್ಲೆಲ್ಲ ಕಡೆ ನಾವು ಅವರ ವೃತ್ತಾಚಾರವನ್ನು ಕಾಣ್ತೀವಿ. ಅವ್ರಿಗೂ ನಮ್ಮ ಪರಮ ಪೂಜ್ಯರ ಒಂದು ಘಟನೆಯನ್ನು ನಿಮ್ಗೆ ಹೇಳಬೇಕು ಅಂದರೆ, ಪರಮ ಪೂಜ್ಯರಿಗೂ ಸ್ವಲ್ಪ ಸಾತ್ವಿಕ ಕೋಪ ಇತ್ತು. ಭಾಳಷ್ಟು ಜನ ಹೇಳ್ತಾರೆ, ಅವರು ಬಡಿದ್ರಿಂದ ನಾನು ಉದ್ಧಾರ ಆದೆ ಅಂತ ಹೇಳ್ತಾರೆ, ಅವರು ಬೈದ್ರಿಂದ ನಾನು ಉದ್ಧಾರ ಆದೆ ಅಂತ ಹೇಳ್ತಾರೆ. ಬೆತ್ತದ ಚಡಿಯನ್ನು ಇಟ್ಕೊಂಡಿದ್ದು ನನಗೂ ಗೊತ್ತು. ಆದರೆ ಈ ಯಾವ ಪ್ರಭುಗಳಲ್ಲಿ ಆ ಪ್ರಸಂಗವನ್ನು ನಮ್ಮ KP ಅವರು ಪ್ರಸ್ತಾಪ ಮಾಡಿರೋ, ಆ ಪ್ರಭುಗಳಲ್ಲಿ ನಡೀತಕ್ಕಂಥ ಸಮಯದಲ್ಲಿ ಮುಂದಿರ್ತಕ್ಕಂಥ ಮಕ್ಕಳಿಗೆ ಅದು ಅಗಾಧವಾದ್ದು, ಸುಲಭವಾಗಿ ಮನನ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ಈ ಮಕ್ಕಳು ಸಹಜವಾಗಿ ಅವ್ರ ಆಟವನ್ನು ಆಡ್ತಿದ್ರು. ಇದು ಇವರಿಗೆ ಸೇರನೇ ಇಲ್ಲ. ಇವ್ರ ಪ್ರವಚನ ಮುಗಿದಿದೆ, ಗೌರಿಶಂಕರ ಸ್ವಾಮಿಗಳು ಆಶೀರ್ವಚನ ನೀಡಬೇಕು, ಮಕ್ಕಳುಗಳಿಗೆ ಗುಜ ಗುಜ ಅಂತಿದ್ದಾರೆ. ಅದಕ್ಕೆ ಅವರು ನೇತ್ರಗಳನ್ನು ಅತ್ತ ಇತ್ತ ಎಲ್ಲ ಬಿಟ್ಟರು. ಮಕ್ಕಳು ಸುಮ್ಕಾಗಲಿಲ್ಲ. ಆ ಸಮಯದಲ್ಲಿ ಈ ಮಕ್ಕಳ ದೇವರ ಮಠದ ಶಾಂತವೀರ ಸ್ವಾಮಿಗಳದ್ದು ದಾಸೋಹದ ಉಸ್ತುವಾರಿ ಇತ್ತು. ಅವ್ರು ಶಾಂತವೀರ ಸ್ವಾಮಿಗಳಾದ್ರೂ ಮಕ್ಕಳ ಬಗ್ಗೆ ಅವ್ರೇನು ಶಾಂತವೀರ ಸ್ವಾಮಿಗಳು ಆಗಿರಲಿಲ್ಲಂತೆ. ಅವ್ರ ಭಾಷೆಯಲ್ಲಿ ಅವ್ರು ಹೇಳ್ತಿದ್ದು ನನಗೆ. ಎಲ್ಲ ಬೆದ್ದದಲ್ಲೇ ಮಾತಾಡ್ತಾರಂತೆ ಮಕ್ಕಳನ್ನ. ಹಾಗಾಗಿ ಇವ್ರನ್ನ ಕಂಡ್ರೆ ಅವ್ರಿಗೆ ಭಯವಂತೆ. ಅವರು ಆ ಕಲ್ಕಂಬಗಳು ಇದ್ದಿದ್ದು, ಕಲ್ಕಂಬದ ಮನೆ ಬಂದು ನಿಂತ್ಕೊಂಡು ಎಲ್ಲ ಕಡೆ ದೂರ ಕಂಡುಬಿಟ್ರಂತೆ. ಮಕ್ಕಳು ನಮ್ಗೆ ಇನ್ನೆಲ್ಲಿ ಒದೆ ಬೀಳ್ತಾವ ಅಂತ ಸುಮ್ಕಾಗ್ಬಿಟ್ರಂತೆ. ಇವರು ಇಬ್ಬರ ಚರ್ಯೆಯನ್ನು, ಇಬ್ಬರ ದೃಷ್ಟಿಯ ತೀವ್ರತೆಯನ್ನು ಗೌರಿಶಂಕರ ಸ್ವಾಮಿಗಳು ಗಮನಿಸ್ತಾರೋ. ಸ್ನಾನ ಮಾಡ್ಸೋಕ್ಕೆ ಶಾಂತವೀರ ಸ್ವಾಮಿಗಳು ಹೋದ್ರು. ಸ್ವಾಮಿಗಳೇ ಸ್ವಲ್ಪ ನಿಲ್ಲಿ, ಮಕ್ಕಳ ಮೇಲೆ ನೀವು ಹಂಗೆ ದೂರ ಕಂಡುಬಿಟ್ಬಿಟ್ರಲ್ಲ, ಮಕ್ಕಳ ಭವಿಷ್ಯ ಏನಾಗಬೇಕು? ನೀವು ಆ ಕೋಪವನ್ನು ಬಿಡ್ತೀವಿ ಅಂದರೆ ನನ್ನ ತಲೆ ಮೇಲೆ ನೀರು ಹಾಕಿದ್ರೆ ನೀರು ಹಾಕ್ಬೇಡಿ. ಅದಕ್ಕೆ ಅವರು ಸ್ವಲ್ಪ ಜಾಣತನ ಮಾತಾಡ್ತಿದ್ದು ಜಾಸ್ತಿ. ಅವರು ಕೋಪವನ್ನು ಬಿಡೋಕ್ಕೆ ನಾನು ಆಗಲ್ಲ ಬದಿ, ತಾವು ಅದನ್ನು ತಗೊಳ್ಳೋದಾದರೆ ನಾನು ನಮಸ್ಕಾರ ಹಾಕ್ಬಿಡ್ತೀನಿ ಅಂತ ನಮಸ್ಕಾರ ಹಾಕ್ತಿರಂತೆ. ಹಾಗೆ ಅವ್ರ ಸ್ನಾನ ಮನೆ ಆಯಿತು, ಪೂಜೆ ಆಯಿತು, ಪ್ರಸಾದ ಆಯಿತು. ಶಿವಕುಮಾರ ಸ್ವಾಮಿಗಳ ಪೂಜೆ ಸ್ವಾಮಿಗಳ ಬಸವಣ್ಣ ಗುಡಿ ಹೊರ ನೋಡ್ಕೊಂಬರೋಣ ಬನ್ನಿ ಅಂತ ಕರ್ಕೊಂಡು. ಯಾಕಂದ್ರೆ ಎಲ್ಲರಿಗೂ ಇವ್ರಿಗೆ ನಮಸ್ಕಾರ ಹಾಕ್ಸೋಕ್ಕಾಗೋದಿಲ್ಲ. ಬಸವಣ್ಣ ಗುಡಿ ಹೊರಗೆ ಕರ್ಕೊಂಡು ಹೋದಂತೆ. ಇದು ಶಿವಕುಮಾರ ಸ್ವಾಮಿಗಳು ಭಾಳ ಚೆನ್ನಾಗಿ ಹೇಳೋರು. ಅಲ್ಲೆಲ್ಲ ಕರ್ಕೊಂಡು ಹೋದ್ಮೇಲೆ ಅವ್ರು ಒಂದು ಮಾತು ಹೇಳಿದ್ರಂತೆ. ಅದು ನಾವು ನೀವು ಆಚರಣೆಗೆ ತರೋದಕ್ಕೆ ಮುಖ್ಯವಾದಂಥ ವಿಷಯ. ಬುದ್ಧಿಯವರು ಅದಕ್ಕೋಸ್ಕರ ನನಗೆ ಅವೆಲ್ಲ ತುಂಬ್ತಾ ಇದ್ರು. ಏನು, ಯಾವ ನೇತ್ರದಿಂದ ಕ್ರೋಧ ದೃಷ್ಟಿಯನ್ನು ನಾವು ಬೀರ್ತೀವಿ, ಅವತ್ತು ನಾವು ಲಿಂಗಯ್ಯನನ್ನು ನೋಡಿದ್ದೇ ಆದರೆ ಅವನ ಮೇಲೂ ಆ ಕ್ರೋಧ ದೃಷ್ಟಿ ಬೀಳುತ್ತೆ. ಲಿಂಗಯ್ಯನ ನೋಡ್ಬೇಕಾದ್ದು ಆನಂದ ದೃಷ್ಟಿಯಿಂದ ಅವನ ಕರುಣಾ ದೃಷ್ಟಿಯನ್ನು ನಾವು ಪಡ್ಕೋಬೇಕು. ಅವನ್ನೇ ಲಿಂಗಯ್ಯನ ನಾವು ಕೆಂಪ ಮಾಡ್ಕೊಂಡು ನೋಡಿದ್ರೆ ಅವನಿಂದ ಬರ್ತಕ್ಕಂಥ ಅನುಗ್ರಹ ಹೆಂಗಿರುತ್ತೆ? ಆದ ಕಾರಣ ನಾವು ನೋಡ್ತಕ್ಕಂಥ ದೃಷ್ಟಿ ಆ ರೀತಿ ಇರಬೇಕು. ಮತ್ತು ಶಿವಕುಮಾರ ಸ್ವಾಮಿಗಳಿಗೆ ಹೇಳಿದ್ದೆ, ನೀವು ಅಷ್ಟು ಕಾಲ ಲಿಂಗ ಪೂಜೆ ಮಾಡಿರ್ತೀರಿ, ನಿಮ್ಮ ಲಿಂಗ ತಪಸ್ಸಿರುತ್ತೆ, ಅದನ್ನು ಅನುಗ್ರಹ ಪೂರ್ವಕವಾಗಿ ಶಿಷ್ಯರ ಮೇಲೆ ಹರಿಸ್ಬೇಕೇ ಹೊರತು ಕ್ರೋಧದ ಮೂಲಕವಾಗಿ ನೀವು ಅದನ್ನು ಹರಿಸಬಾರ್ದು. ಅಲ್ಲಿಂದ ಈಚೆಗೆ ಕೋಪವನ್ನು ನಾನು ಶಾಂತವಾಗ್ತಾ ಇದ್ದೆ ಅನ್ನತಕ್ಕಂಥ ಮಾತನ್ನು ಗೌರಿಶಂಕರ್. ಇಲ್ಲಿ ಎಲ್ಲ ಕಡೆ ನಾವು ವೃತ್ತಾಚಾರ ಇತ್ಯಾದಿಗಳನ್ನು ನಾವು ಕಾಣ್ತೀವಿ. ಮತ್ತು ಅವರಲ್ಲಿ ಗಣಾಚಾರವೂ ಇತ್ತು. ಚಿತ್ರದುರ್ಗದ ಜಯದೇವ ಜಗದ್ಗುರುಗಳು ಎಲ್ಲ ಮಠಾಧಿಪತಿಗಳಿಗೆ ಆಹ್ವಾನ ಪತ್ರಿಕೆಯನ್ನು ಕಳಿಸ್ಬೇಕಾದ್ರೆ ಅಥವಾ ಏನಕ್ಕಾದರೂ ಕರೆಯೋಲೆ ಕೊಡಬೇಕಾದ್ರೆ ಸ್ವಾಮಿಗಳು ಅಂತ ಯಾರಿಗೂ ಕಳಿಸ್ತಿರಲಿಲ್ಲ. ಎಲ್ಲರಿಗೂ ಇವಾಗ ಶಿವಕುಮಾರ ದೇವರು, ಗೌರಿಶಂಕರ ದೇವರು, ಈ ರೀತಿಯಾಗಿ ಒಕ್ಕಣಿಕೆ ಬರ್ತಿತ್ತು. ಗೌರಿಶಂಕರ ಸ್ವಾಮಿಗಳದ್ದು ವಾಸ್ತವ್ಯ ಸಿದ್ಧಗಂಗಾ ಮಠದಲ್ಲಿತ್ತು. ಅಲ್ಲಿಗೆ ಒಬ್ಬರು ಶಾಸ್ತ್ರಿಗಳು 2 ಪತ್ರಗಳನ್ನು ತಂದರು. ಶಿವಕುಮಾರ ಸ್ವಾಮಿಗಳಿಗೊಂದು, ಗೌರಿಶಂಕರ ಸ್ವಾಮಿಗಳಿಗೊಂದು. ಆ ಪತ್ರದಲ್ಲಿ ಒಕ್ಕಣಿಕೆ ಇತ್ತು. ಇನ್ನು ಶಿವಕುಮಾರ ಸ್ವಾಮಿಗಳಿಗೆ ಇಸ್ಕೊಂಡಿರಲಿಲ್ಲ.
ಗೌರಿಶಂಕರ ಸ್ವಾಮಿಗಳು ಇಸ್ಕೊಂಡ್ರು, ತಗೊಂಡ್ರು. ಶಾಸ್ತ್ರಿಗಳ ಬನ್ನಿ ಇಲ್ಲಿ ಬರೀರಿ ಇದ್ರ ಮೇಲೆ. ಈ ಮಠದಲ್ಲಿ ಶಿವಕುಮಾರ ಸ್ವಾಮಿಗಳಿದ್ದಾರೆ, ಗೌರಿಶಂಕರ ಸ್ವಾಮಿಗಳಿದ್ದಾರೆ, ದೇವರಿಲ್ಲ. ಆದ ಕಾರಣ ಲಾಂಛನಕ್ಕೆ ಲಾಂಛನವು ಗೌರವ ಕೊಡ್ತಕ್ಕಂಥ ಪಂಚಾಚಾರದ ಶಿವಾಚಾರದ ಸಂಪನ್ನತೆಯನ್ನು ಗಳಿಸ್ಕೊಳ್ಳಿ ಅಂತ ಹೇಳಿ ಬರೀರಿ ಅದರ ಮೇಲೆ. ತಗೊಂಡು ವಾಪಸ್ ಕೊಡಿ. ಶಿವಕುಮಾರ ಸ್ವಾಮಿಗಳು ಜಯದೇವ ಸ್ವಾಮಿಗಳ ಪತ್ರವನ್ನು ಈ ರೀತಿ ಧಿಕ್ಕರಿಸಿ ಕಳಿಸೋದು ಹೇಗೆ ಅಂತ ಇವ್ರು ಸುಮ್ಮನಿದ್ರು. ಆದರೆ ವಿಧಿ ಇಲ್ಲ, ಮಾತಾಡೋಗಿಲ್ಲ. ಪತ್ರ ವಾಪಸ್ ಹೋಯ್ತು. ಜಯದೇವ ಸ್ವಾಮಿಗಳು ಸುಮ್ಕಾಗಲಿಲ್ಲ. ಧಾರವಾಡ ಮೃತ್ಯುಂಜಯ ಎಪ್ಪಳು ಬಹಳ ಮುಗ್ಧರು. ಅವ್ರಿಗೆ ಕರ್ಸಿ ಹೇಳಿರು, ಈ ಸರಿ ಶಿವಯೋಗಿಗಳ ಜಾತ್ರೆಗೆ ಸಿದ್ಧಗಂಗೆಯವ್ರನ್ನ ಉದ್ಘಾಟನೆ ಕರೀರಿ, ನನ್ನನ್ನು ಅಧ್ಯಕ್ಷತೆ ಕರೀರಿ, ಗೌರಿಶಂಕರ ಸ್ವಾಮಿಗಳನ್ನು ಉಪನ್ಯಾಸಕ್ಕೆ ಕರೀರಿ ಅಂತ. ಇತ್ತೀಚೆಗೆ ಸ್ವಲ್ಪ ಸಮ ಕೂತ್ಕೊಳ್ಳೋದಾಗಿದೆ. ಆಗ ಅವ್ರ ಹತ್ರ ಕೂತ್ಕೋಬೇಕು, ಇವ್ರುಗಳೆಲ್ಲ ಕೆಳಗೆ ಕೂತ್ಕೋಬೇಕು, ಈ ವ್ಯವಸ್ಥೆನೇ ಇದ್ದಿದ್ದು. ಪಾಪ ಮೃತ್ಯುಂಜಯ ಸ್ವಾಮಿಗಳು ಅವ್ರ ಮಾತು ಮೀರೋ ಹೋಗಿಲ್ಲ. ಅವರ ಮನಸ್ಸಿನಲ್ಲಿರ್ತಕ್ಕಂಥ ಅಂತರಾಳ ಅವ್ರಿಗೆ ಗೊತ್ತಿಲ್ಲ. ಇಬ್ಬರಿಗೂ ಭಿನ್ನಹ ಮಾಡಿದರು. ಇಬ್ಬರು ಸಂತೋಷವಾಗಿ ಒಪ್ಕೊಂಡು ಹೋದರು. ಬುದ್ಧಿಯವರು ಹೇಳ್ತಾರೆ, ನಾನು ಗೌರಿಶಂಕರ ಮಹಾಸ್ವಾಮಿಗಳವರ ಆಶೀರ್ವಚನವನ್ನು ನಾನು ಕೇಳೋಣ ಅಂಥೇಳಿ ಕೇವಲ 15 ನಿಮಿಷ ಉದ್ಘಾಟನಾ ಭಾಷಣವನ್ನು ಮಾಡಿ ನಾನು ವಿರಮಿಸಿದೆ. 1.5 ಗಂಟೆ ಕಾಲ ಗೌರಿಶಂಕರ ಸ್ವಾಮಿಗಳು ತಮ್ಮ ಉಪನ್ಯಾಸವನ್ನು ನೀಡಿದರು. ಒಂದು ಸೂಜಿ ಬಿದ್ದರೆ ಶಬ್ದ ಕೇಳಬೇಕು, ಅಷ್ಟು ನಿಶ್ಶಬ್ದವಾಗಿತ್ತು. ಆಮೇಲೆ ಅಧ್ಯಕ್ಷ ಭಾಷಣಕ್ಕೆ ಬಂದಂತೆ. ಅಧ್ಯಕ್ಷ ಭಾಷಣಕ್ಕೆ ಬಂದಾಗ ಇವರು ಸುಮ್ಮನಿದ್ರಾಗಿತ್ತು. ಸನ್ನಿಧಾನದಿಂದ ಬಂದಂಥ ಆಶೀರ್ವಾದ ಪತ್ರಗಳನ್ನು ಧಿಕ್ಕರಿಸುವ ಉದ್ದಟತನ ತೋರುವ ಸ್ವಾಮಿಗಳು ಇದ್ದಾರೆ ಅಂತ ಶುರು ಮಾಡಿದರು. ತಕ್ಷಣ ಗೌರಿಶಂಕರ ಸ್ವಾಮಿಗಳು ಮೈಕ್ ತಾಮರಿಯಲ್ಲಿ ಮೈಕ್ ಇಸ್ಕೊಂಡ್ರಂತೆ. ಇಸ್ಕೊಂಡು ಅವ್ರು ಎತ್ತರವಾಗಿ ಕೂತಿದ್ರಲ್ಲ, ಬುದ್ಧಿಯವ್ರು ಹೇಳ್ತಾರೆ, ಅದು ಹೆಂಗೆ ಜಂಪ್ ಮಾಡಿರೋ ಗೊತ್ತಿಲ್ಲ, ಕೈಯನ್ನು ಹಿಂಗೆ ಮೂಡಿರೋ, ಮ್ಯಾಕ್ ಎಗರಿರೋ, ಟೇಬಲ್ ಮೇಲೆ ಕೂತ್ಕೊಂಡ್ಬಿಟ್ರಂತೆ. ಇದು ಸದ್ಭಕ್ತರ ಸಭೆ, ಸದ್ವಿಚಾರಗಳು ಆಗಬೇಕು, ಸದ್ವಿನಯ ಇರಬೇಕು. ಈ ಸ್ವಾಮಿಗಳು ಮತ್ತು ದೇವರು ಅನ್ನತಕ್ಕಂಥ ಶಬ್ದದ ಅರ್ಥಕ್ಕೆ ಬೇರೆ ಸಭೆಯನ್ನು ಏರ್ಪಡಿಸಿ ನಾನು ಉತ್ತರವನ್ನು ಕೊಡ್ತೀನಿ. ಈ ಸಭೆಯ ಘನತೆಗೆ ಇದನ್ನು ನಾನು ತರಬಾರ್ದು. ಒಂದೇ ಒಂದು ಸವಾಲು ನಂದಾದರೆ, ದೇವರಿಗೂ ಸ್ವಾಮಿಗೂ ಜಗದ್ಗುರುಗಳಿಗೂ ಅನ್ನೋ ವ್ಯತ್ಯಾಸ ಇಲ್ಲ ಅನ್ನೋದಾದರೆ ಅವರೂ ಸಹ ಜಗದ್ಗುರು ಬಿರುದನ್ನು ತೆಗೆದು ದೇವರು ಅಂತ ಹಾಕ್ಕೊಳ್ಳಿ. ಇದೆಲ್ಲ ಆಯಿತು. ಇದೆಲ್ಲ ಆ ಸಭೆ ಆಮೇಲೆ ಹೇಗೋ ಮುಗೀತು. ಮೃತ್ಯುಂಜಯ ಸ್ವಾಮಿಗಳಿಗೆ ಬಹಳ ಇಕ್ಕಟ್ಟು, ಅವರು ಬಹಳ ಮುಗ್ಧ ಸ್ವಭಾವ. ಆ ಬಹಳ ವಿನಯದಿಂದ ಎಲ್ಲನೂ ಸಂಭಾಳಿಸಿರು. ಇವರಿಗೆ ಅಲ್ಲಿಗೂ ಮುಗಿಲಿಲ್ಲ. ವೈ ನಾಗೇಶ್ ಶಾಸ್ತ್ರಿಗಳು, ಮಗರ್ದಿನ ಶಾಸ್ತ್ರಿಗಳು, ಅಲ್ಲಿದ್ದಂಥ ಏನೇನು ಶಾಸ್ತ್ರಿಗಳಿದ್ರು ಅವ್ರನ್ನೆಲ್ಲರನ್ನ ಕರೆಸಿ ಉಪನಿಷತ್ತಿನಲ್ಲಿ ಅತ್ಯಂತ ತೀಕ್ಷ್ಣವಾದಂಥ ಉತ್ತರವನ್ನು ಹೇಳಲಾಗದಂಥ ಬೆಳಗಿನ ಪ್ರಶ್ನೆಗಳನ್ನೆಲ್ಲ ತೆಗಿರಿ ಅಂತ ರಾತ್ರಿ ಎಲ್ಲ ಪಟ್ಟಿ ಮಾಡಿಸಿರಂತೆ. ನಾಳೆ ಬೆಳಗ್ಗೆ ಆ ಉಪನಿಷತ್ತುಗಳ ಪ್ರಶ್ನೆಗಳ ಸುರಿಮಳೆಯನ್ನು ಇವರ ಮೇಲೆ ಸುರಿದು ಇವರನ್ನು ಮಾತನ್ನು ನಿಲ್ಲಿಸಬೇಕು ಅಂತ ವಿದ್ಯಾರ್ಥಿ ಹೇಳ್ತಾರೆ. ಜಯಣ್ಣ, ಅಂಥ ಉಪನ್ಯಾಸವನ್ನು ನಾನು ಎಂದೂ ಕೇಳಿಲ್ಲ. 3 ಗಂಟೆ ಕಾಲ ನಿರರ್ಗಳವಾಗಿ ಏನು ಕ್ಲಿಷ್ಟವಾದ ಸಮಸ್ಯೆಗಳು ಅಂತೇಳಿ ಉಪನಿಷತ್ತಲ್ಲಿ ತೆಗೆದ್ರು, ಅವ್ರಿಗೆ ನೀರು ಕುಡಿದಾಗೆ ಸಾಮಾನ್ಯವಾದ ಜನಕ್ಕೂ ಅರ್ಥವಾಗಿ ಹೇಳಿಬಿಟ್ರು. ಅದು ಗೌರಿಶಂಕರ ಸ್ವಾಮಿಗಳು ಮಾತಲ್ಲಪ್ಪ, ಅದು ಸಾಕ್ಷಾತ್ ಶಿವನ ಸಾಕ್ಷಾತ್ಕಾರದ ನುಡಿನೇ ಆಗಿತ್ತು. 3 ಗಂಟೆ ಕಾಲ ನಿರರ್ಗಳವಾಗಾಯಿತು. ಇಷ್ಟಕ್ಕೆ ಮುಂದಿನ ಘಟನೆ ನಾವು ನೀವು ಎಲ್ಲ ಅರ್ಥಕೋಬೇಕಾದ್ದು. ಒಬ್ಬರನ್ನೊಬ್ಬರಲ್ಲಿ ಯಾವ ರೀತಿ ಅರ್ಥೈಸ್ಕೋಬೇಕು ಅನ್ನೋದಕ್ಕೆ ಮುಂದಿನ ಘಟನೆ ಹೇಳ್ತಾರೆ. ಬುದ್ಧಿಯವ್ರಿಗೂ ಅವ್ರಿಗೂ ಬೇರೆ ಕಡೆ ಬಿಡಾರ ಮಾಡಿದ್ರಂತೆ. ರಾತ್ರಿ ಪೂಜೆ ಪ್ರಸಾದ ಆದಮೇಲೆ ಜಯದೇವ ಸ್ವಾಮಿಗಳು ಹೊರಟ್ರಂತೆ. ಹಿಂದ್ಗಡೆ ಕೆಲವರು ಹೊರಟರು. ಈ ಸಿಂಹ ಯಾರಿಗೂ ಅವನ ಬುದ್ಧಿಯವರೇ ಹೇಳೋರು. ಅವ್ರದ್ದು ಎಂಥದಪ್ಪ ಅಂದರೆ ಸಿಂಹ ತೇಜದವರು ಅನ್ನೋ ಮಾತನ್ನು ಪೂಜ್ಯರು ಹೇಳೋರು, ಜಯದೇವ ಜಗದ್ಗುರು. ಮತ್ತು ಅವ್ರ ಸಮಾಜಕ್ಕೆ ಮಾಡಿದಂಥ ಸೇವೆ ಮತ್ತು ಅವರು ನೀಡಿದಂಥ ಕೆಲಸಗಳನ್ನು ನಾವು ಇವತ್ತು ಮನಸ್ಸಕ್ಕಾಗೋದಿಲ್ಲ, ಸ್ಮರಣೆ ಮಾಡ್ಕೊಳ್ಳೇಬೇಕು. ವಿಷ್ಣುಕುಮಾರ ಸ್ವಾಮಿಗಳ ಮಾತಿನಲ್ಲಿ ಅವ್ರು ಬರ್ತಿದ್ದು ಜಯದೇವ ಜಗದ್ಗುರುಗಳು ಅಂದರೆ ಸಿಂಹ ತೇಜದವರು ಅನ್ನೋ ಮಾತು ಇರ್ತಿದ್ರು. ಅವರು ಹೊರಡ್ತಾರೆ ಇವರು ಬೀಡಾರದ ರೂಮ್ ಕಡೆ. ಆ ಬೀಡಾರದ ರೂಮ್ ಕಡೆ ಹೊರಟಾಗ ಅಲ್ಲಿ ಏನು ಕಾಣ್ತೈತೋ, ಏನು ನಡೀತೈತೋ, ಇಲ್ಲಿ ಇನ್ನೇನು ನಡೀತೈತೋ ಅಂತ ಹಿಂದ್ಗಡೆ ಕೆಲವು ಸ್ವಾಮಿಗಳೆಲ್ಲ ಹೋಗಿರ್ತಾರೆ.
ಕಾಲ ತೆಗೆದ ತಕ್ಷಣ ಗೌರಿಶಂಕರ ಸ್ವಾಮಿಗಳಿಗೂ ಗೊತ್ತಾಗಿದ್ದು ಇವ್ರು ಬರ್ತಾರೆ ಅಂತ. ಮೊದಲು ಇವ್ರು ನಮಸ್ಕಾರ ಹಾಕ್ಬೇಕು ಅಂತ ದೀರ್ಘದಂಡ ಹಾಕ್ತಾರೆ ಜಯದೇವ ಜಗದ್ಗುರು. ಅವ್ರು ನಾನು ಹಾಕ್ಬೇಕು ಅಂತ ಹಾಕ್ತಾರೆ. ಇಬ್ಬರಿಗೂ ಪಾದ ಸಿಕ್ಕಲಿಲ್ಲ, ಇಬ್ಬರು ಮಂಡ್ಯಗೆ ಸಿಕ್ತು. ಈ ಘಟನೆಯನ್ನು ಶಿವಕುಮಾರ ಸ್ವಾಮಿಗಳು ಕಣ್ಣಿ ಕಟ್ತಾರೆ. ಮತ್ತು ಇದು ಅವರ ಗಣಾಚಾರದ ಲಕ್ಷಣ. 20 ನಿಮಿಷ ಟೈಮ್ ಹೇಳಿದ್ದಾರೆ. ಇದು ಅವರ ಗಣಾಚಾರದ ಲಕ್ಷಣ. ಆದರೆ ಅವರ ವೃತ್ಯಾಚಾರವನ್ನು ನಾವು ನೋಡಬೇಕು ಅಂದರೆ ಸೋಸಲೆ ತೋಪಿನ ಮಠದ ಷಡಕ್ಷರ ಮಹಾಸ್ವಾಮಿಗಳವರು ಅವರು ಯಾವುದೋ ಒಂದು ಕಾರಣದಿಂದ ತನ್ನ ಬ್ರಹ್ಮಚರ್ಯವನ್ನು ಕಾಪಾಡ್ಕೋಬೇಕು, ತನ್ನ ಸ್ವಾಮಿತ್ವವನ್ನು ಕಾಪಾಡ್ಕೋಬೇಕು ಅಂತಕ್ಕಂಥ ಒಂದು ದೃಢ ನಿಲುವಿನಿಂದ ಒಂದು ವ್ರತ ತಗೊಂಡ್ಬಿಡ್ತಾರೆ. ಮಠ ಬಿಟ್ಟು ಆಚೆಗೆ ಹೋಗೋಗಿಲ್ಲ, ಸ್ತ್ರೀಯರ ಮುಖದರ್ಶನ ಮಾಡೋಗಿಲ್ಲ ಅಂತ. ಅದಕ್ಕೋಸ್ಕರ ಬಹಳಷ್ಟು ಪ್ರಯತ್ನಗಳೆಲ್ಲ ಆಗ್ತವೆ. ಹಾಗಾಗಿ ಅವರು ಮಠ ಬಿಟ್ಟು ಹೋದವರೇ ಅಲ್ಲ. ಅವರ ದೊಡ್ಡ ಲೀಲೆ ಬಿಡಿ, ಗೌರಿಶಂಕರ ಸ್ವಾಮಿಗಳಿಂದ ದೊಡ್ಡ ಲೀಲೆ ಅವರು. ಪರಮ ಪೂಜ್ಯರವ್ರನ್ನ ಎಷ್ಟು ಸ್ಮರಣೆ ಮಾಡ್ಕೊತಿದ್ರು ಅಷ್ಟು ಸ್ಮರಣೆ ಮಾಡ್ಕೊತಿದ್ರು. ಮೃತ್ಯುಂಜಯ ಸ್ವಾಮಿಗಳಿಗೆ ಅವ್ರು ಮಠ ಬಿಟ್ಟು ಬರೋದಿಲ್ಲ, ಅವ್ರು ದರ್ಶನ ಮಾಡಬೇಕು ಅನ್ನೋ ಆಸೆ ಬಂದ್ಬಿಡುತ್ತೆ. ಆವಾಗ ಮೃತ್ಯುಂಜಯ ಮಹಾಸ್ವಾಮಿಗಳವರು ಸುತ್ತೂರು ಮಂತ್ರ ಮಹಿಮರಿಗೆ ಜಗದ್ಗುರು ರಾಜೇಂದ್ರರ ಗುರುಗಳಿಗೆ ಪತ್ರ ಬರೀತಾರೆ. ಇವಾಗ ಫೋನ್ಗಳಿಲ್ಲ, ಪತ್ರ ಬರದೇ ಆಗಬೇಕು, ಈ ರೀತಿ ಬರಬೇಕು, ನಮಗೆ ಷಡಕ್ಷರ ಸ್ವಾಮಿಗಳು ದರ್ಶನ ಆಗಬೇಕು. ಆ ಸಮಯಕ್ಕೆ ಗೌರಿಶಂಕರ ಸ್ವಾಮಿಗಳು ಅಲ್ಲೇ ಇರ್ತಾರೆ. ಗೌರಿಶಂಕರ ಸ್ವಾಮಿಗಳು, ಮೃತ್ಯುಂಜಯ ಸ್ವಾಮಿಗಳು, ಮಾನ್ ಸ್ವಾಮಿಗಳು, ಮಂತ್ರ ಮಹಿಮರು, ಇಷ್ಟು ಜನವೂ ಸೋಸಲೆ ತೋಪಿನ ಮಠಕ್ಕೆ ಹೊರತಕ್ಕಂಥ ಸಿದ್ಧತೆ ಆಗುತ್ತೆ. ಸೋಸಲೆ ಮಠದ ಷಡಕ್ಷರ ಸ್ವಾಮಿಗಳು ಅಂದರೆ ನಮ್ಮ ಉದ್ದಾನ ಗುರುಗಳ ಹಾಗೆ ಸ್ವರೋದ್ಧಾರ ಶಾಸ್ತ್ರದಲ್ಲಿ ನಿಪುಣರು. ನನ್ನ ಅಲ್ಪ ತಿಳುವಳಿಕೆಗೆ ಕಂಡಂತೆ ಸ್ವರೋದ್ಧಾರ ಶಾಸ್ತ್ರ ಅಂದರೆ ಶ್ವಾಸದಲ್ಲಿ ಒಂದು ಸಾರಿ ಶ್ವಾಸವನ್ನು ಎಳ್ಕೊಂಡು ಒಂದು ಸಾರಿ ಬಿಟ್ಟರೆ ಆ ಗಾಳಿ ಲೋಕದೆಲ್ಲ ಸಂಚರಿಸುತ್ತಲ್ಲ, ಲೋಕದೆಲ್ಲ ಕತೆ ಹೇಳ್ಬಿಡೋದು ಅವ್ರಿಗೆ ಗೊತ್ತಾಗ್ಬಿಡ್ತು. ಗೊತ್ತಾಗ್ಬಿಟ್ಟೆ ಬಂದು ನಿಂತ್ಕೊಂಡೆ ನಿಮ್ಮ ಮುಂದಿನ ಕಥೆಯೆಲ್ಲ ಹೇಳ್ಬಿಡೋರು ಸ್ವರೋದ್ಧಾರ ಶಾಸ್ತ್ರದ ಆಧಾರದ ಮೇಲೆ. ಅವ್ರಿಗೆ ಅದು ಚೆನ್ನಾಗಿ ಸಿಕ್ಕಿತ್ತು ಷಡಕ್ಷರ ಸ್ವಾಮಿಗಳಿಗೆ. ಅವ್ರು ಶುರು ಮಾಡಿದ್ರಪ್ಪ, ಶರಣರು ಬರ್ತಾರೆ ಕಣ್ರಪ್ಪ, ನನ್ನ ಜನ್ಮ ಪಾವನ ಆಯಿತು, ಈ ಮಠ ಪವಿತ್ರವಾಯಿತು, ಎಲ್ಲ ಸ್ವಚ್ಛ ಮಾಡ್ರಪ್ಪ, ಇದನ್ನ ಮಾಡ್ರಪ್ಪ, ಅದನ್ನು ಮಾಡ್ರಪ್ಪ ಮಾಡ್ತಿರ್ತಾರೆ. ಮತ್ತು ಷಡಕ್ಷರ ಸ್ವಾಮಿಗಳ ಒಂದು ವಿಶೇಷ ಏನಪ್ಪ ಅಂದರೆ ಅವ್ರು ಉಪಯೋಗಿಸಿದ ಚಿತ್ರಾಸನ, ತೆಂಗಿನಗರಿ ಚಾಪೆ, ಹೊಸ ಚಾಪೆಗಳನ್ನ ಎಣಿರಪ್ಪ, ಅವನ್ನ ತೊಳಸ್ರಪ್ಪ, ಇತ್ಯಾದಿ ಮಾಡಿ ಮಡಿ ಇಡ್ರಪ್ಪ. ಏನು 3-4 ದಿವಸದಿಂದ ಒಂದೇ ಸಮ. ಆದರೆ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾರು ಬರ್ತಾರೆ ಏನು ಎತ್ತ ಅಂತ. ಅವ್ರಿಗೇನು ಪತ್ರ ಬರ್ದಿಲ್ಲ. ಸರಿ ಇವರೆಲ್ಲ ಬರ್ತಾರೆ, ಅವತ್ತು ಹೇಳ್ತಾರೆ, ಅಪ್ಪ ಬಂದರು ಕಣಪ್ಪ, ಶರಣರು ಬರ್ತಾರೆ ಕಣಪ್ಪ, ಬಾಗಿಲು ತೆಗೆದುಬಿಡಿ, ನೀವು ಹೋಗಿ ಅವರ ಪಾದಕ್ಕೆ ಶೈತ್ಯೋಪಚಾರ ಮಾಡಿ, ಅಂದರೆ ಜಲವನ್ನು ಎರೆದು ನಮಸ್ಕರಿಸಿ ಅವನ ಭಕ್ತಿಯಿಂದ ಬಸವನಾಮ ಸ್ಮರಣೆಯಲ್ಲಿ ಕರ್ಕೊಂಬರ್ರಪ್ಪ ಅಂತ ಹೇಳಿ ಬಾಗಿಲು ತೆಗೆಸ್ಬಿಟ್ಟು ಇವ್ರನ್ನ ಭಕ್ತರನ್ನು ಕಳಿಸ್ತಾರೆ. ಸರಿ, ಇವರು ಗೌರಿಶಂಕರ ಸ್ವಾಮಿಗಳಿಗೆ ಒಂದು ಆಸೆ, ಮಹಾವೈರಾಗ್ಯ ಮೂರ್ತಿ ಅದು, ನನಗಿನ್ನ ವೈರಾಗ್ಯದಲ್ಲಿ ಮಿಗಿಲಾದ್ದು, ನಾನು ಹೋಗಿ ಮೊದಲು ಅವ್ರಿಗೆ ನಮಸ್ಕಾರ ಮಾಡಿಬಿಡ್ಬೇಕು ಅಂತ. ಇವರೇನು ಮಾಡ್ತಾರೆ, ಅವ್ರ ಮನೆ ಮಠದ ಬಾಗಿಲಿಗೆ ಬರೋಷ್ಟಕ್ಕೆ ಇವರು ದೀರ್ಘದಂಡ ನಮಸ್ಕಾರ ಹಾಕಿ ಮಾಡಿಬಿಟ್ಟಿರ್ತಾನೆ. ಆಗ ಆ ಗೌರಿಶಂಕರ ಸ್ವಾಮಿಗಳು, ಅಪ್ಪ ನಾನು ಸೋತೆ, ನೀನು ಗೆದ್ದೆ, ಹೇಳಪ್ಪ ಅಂತೇಳಿ ಇವ್ರು ಬಲಶಾಲಿಗಳು. ಅವ್ರದ್ದೇನಂತ ಸ್ಥೂಲ ದೇಹ ಅಲ್ಲ, ಎತ್ತಿ ನಿಲ್ಲಿಸ್ತಾರೆ. ಎತ್ತಿ ನಿಲ್ಲಿಸಿದ ಮೇಲೆ ನಮ್ಮ ಹಳೆ ಮಠದಲ್ಲಿ ಇದೆಲ್ಲ ಒಂದು ಗಾರೆ ಮಂಚ, ಅಂಥದ್ದೊಂದು ಗಾರೆ ಮಂಚ ಅಲ್ಲಿದೆ, ಅಲ್ಲಿ ಅದ್ರ ಮೇಲೆ ಇವರಿಗೆಲ್ಲ ಚಾಪೆ ಹಾಕಿ ಕುಂಡಿಸ್ತಾರೆ. ಮೃತ್ಯುಂಜಯ ಸ್ವಾಮಿಗಳು ಹೇಳ್ತಾರೆ, ಇವರು ಮುಂದ್ಗಡೆ ಒಂದು ಚಾಪೆ ಹಾಕೊಂಡು ಕೂತ್ಕೊಂತಾರೆ ಷಡಕ್ಷರ ಸ್ವಾಮಿಗಳು. ಆವಾಗ ನೀವು ಬನ್ನಿ ಜೊತೆಗೆ ಕೂತ್ಕೊಂಡು ಶಿವಾನುಭವ ಮಾಡೋಣ. ಎಲ್ಲರೂ ಉಂಟ ನಮ್ಮಪ್ಪ, ಜಂಗಮ ಮೂರ್ತಿಗಳು, ನೀವು ಸಾಕ್ಷಾತ್ ಶಿವ ಸ್ವರೂಪದಲ್ಲಿ ಬಂದಿದ್ದೀರಿ, ನಿಮ್ಮ ಸರಿ ಸಮಾನವಾಗಿ ಕೂತ್ಕೊಳ್ಳೋದೆ, ಕಿಂಕರನಾಗಿ ಬಸವನಂತೆ ನಿಮ್ಮ ಸೇವೆ ಮಾಡೋದೇ ನನ್ನ ಧರ್ಮ, ನನಗೆ ಅಡ್ಡಿಪಡಿಸ್ಬೇಡಿ, ನಾನು ಇಲ್ಲೇ ಆನಂದ ಪಡ್ತೀನಿ. ಆವಾಗ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಾವು ಅಲ್ಲಿಂದ ಬಂದಿರೋದು ನಿನ್ನಲ್ಲಿರ್ತಕ್ಕಂಥ ವೈರಾಗ್ಯವನ್ನು ಶಿವಯೋಗವನ್ನು ತಿಳಿಯೋಕ್ಕೆ ಅಂತಲೇ, ನಿಮ್ಮಲ್ಲಿ ಭೇದವಿಲ್ಲ, ನೀವು ಬಂದು ಇಲ್ಲೇ ಕೂತ್ಕೋಬೇಕು ಅಂತ. ಇದು ಭಾಳ ವಾದ ನಡೀತೆ, ಅದನ್ನು ಬರೆದಿದ್ದೀನಿ, ವಾದವನ್ನೆಲ್ಲ ಹೇಳೋಕೆ ಹೋಗೋದಿಲ್ಲ ಈಗ. ಆಮೇಲೆ ಕೊನೆಗೆ ಗೌರಿಶಂಕರ ಸ್ವಾಮಿಗಳು, ನಿಮ್ಮ ಇಚ್ಛೆ ಅದಾದರೆ ಅದಕ್ಕೆ ನಮ್ಮ ಒಪ್ಪಿಗೆ, ನಮ್ಮ ಇಚ್ಛೆಯನ್ನು ನಾವು ತೀರ್ಸ್ಕೊಂಡು ಹೋಗೋಕ್ಕೆ ಬಂದಿರೋದು ಅಂತ ಹೇಳಿ ಬಂದು ಮಗು ಎತ್ತಿದಂಗೆ ಎತ್ಕೊಂಡೋಗಿ ಅದ್ರ ಮೇಲೆ ಕುಂಡಿಸ್ಕೊಂಡ್ಬಿಡ್ತಾರೆ ಗದ್ದೆ ಮೇಲೆ. ಆಗ ಮೃತ್ಯುಂಜಯ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ಈಗ ಗುಡಿಗೆ ಬಂಗಾರದ ಕಲಶವನ್ನು ಇಟ್ಟಂಗಾಯ್ತು. ಆಗ ಈ ಪುಣ್ಯಾತ್ಮರು ಹೇಳ್ತಾರೆ, ಇಲ್ಲ ನಮ್ಮಪ್ಪ, ಬಂಗಾರದ ಕಲಶದ ಮೇಲೆ ಕಾಜ ಬಂದು ಕೂತಂಗಾಯ್ತು, ನಾನು ಬಂದು ನಿಮ್ಮ ಸಮ ಕೂತಿತ್ತು ಅಂತ. ಬಸವಣ್ಣನ ಪ್ರತ್ಯಾಚಾರವನ್ನು ನಾವು ಇಲ್ಲಿ ಕಾಣ್ಬೋದು. ಈ ಸನ್ನಿವೇಶವನ್ನು ಕಂಡು ಬಸವಣ್ಣ ನಾನೇ ಧನ್ಯ, ಪ್ರತ್ಯಾಚಾರ ಹೇಳಿಕೊಟ್ಟು ಅಂತ ಚಪ್ಪಾಳೆ ಹೊಡ್ಕೊಂಡಿರ್ತಾನೆ ಅಂತ ನನ್ನ ಭಾವನೆ. ಈ ರೀತಿ ಗೌರಿಶಂಕರ ಸ್ವಾಮಿಗಳವರು ಬಸವ ತತ್ವವನ್ನು ಹೇಳಿದವರೆಲ್ಲ.
ಆಚರಣೆ ಮಾಡಬೇಕು. ಈಗ ಅಕ್ಕನ 3-4 ಪದ್ಯ ಸಿಕ್ಕಿದ್ರು ಅಂತ KV ಅವ್ರು ಹೇಳಿದರು. ಆದರೆ ಚಂಪುನಲ್ಲಿ ಅಕ್ಕ ಕಲ್ಯಾಣಕ್ಕೆ ಬರೋವರೆಗೂ ಅವ್ರು ಬರೆದಿರ್ತಕ್ಕಂಥ ಚಂಪು ಕಾವ್ಯ ಇದೆ. ಆ ಮುಂದಿನ ಭಾಗವೇ ಅಕ್ಕನ ನಿಜವಾದ ಜೀವನ. ಬುದ್ಧಿಯವರು ಹೇಳ್ತಾರೆ, ಅವ್ರು ಪೂರ್ತಿ ನನಗೆ ಓದಿ ಹೇಳಿದ್ರು, ನಾನು ಕೇಳಿದ್ದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಅದು ನಮಗೆ ಲಭ್ಯವಿಲ್ಲ. ಕಾರಣ ಅವರು ಲಿಂಗೈಕ್ಯರಾದಾಗ ಅವರ ಕೊನೆ ಇಚ್ಛೆ ಏನಪ್ಪ ಇತ್ತು ಅಂದರೆ, ಶರಣರ ಜೀವನ ಹೆಂಗಿರುತ್ತೆ, ನಾವು ಹೆಂಗೆ ಆಚರಣೆ ಮಾಡಬೇಕು, ಎಂಥ ದಿವ್ಯ ಪರಂಪರೆಯಲ್ಲಿ ಬಂದವರು ಅನ್ನೋದನ್ನು ನಾವು ಹೊತ್ಕೋಬೇಕು. ಅವ್ರ ಕೊನೆ ಇಚ್ಛೆ ದೇಗುಲ ಮಠದ ಇಮ್ಮಡಿ ನಿರ್ವಾಣ ಸ್ವಾಮಿಗಳಿಂದ ನನ್ನ ಅಂತ್ಯೇಷ್ಟಿಯಾಗಬೇಕು ಅಂತ. ಮಹಾರಾಜರವರು ಕಾರನ್ನು, ಅವರ ಸ್ವಂತ ಕಾರನ್ನು ದೇಗುಲ ಮಠಕ್ಕೆ ಕಳಿಸ್ತಾರೆ. ಇಮ್ಮಡಿ ನಿರ್ವಾಣ ಸ್ವಾಮಿಗಳು ಬರ್ತಾರೆ. ಬಂದಾಗ ಮಹಾರಾಜರು ನಿಂತು, ಅವರು ಬಹಳ ಭಕ್ತಿ ಭಾವ ಜಂಗಮದ ಬಗ್ಗೆ, ಏನು ಅಪ್ಪಣೆಯಾದರೆ ಸೇವೆಗೆ ನಾವೆಲ್ಲ ಸಿದ್ಧವಾಗಿದ್ದೀವಿ ಅಂತ. ಇದು ಅರಮನೆಯ ಸೊತ್ತಲ್ಲ, ಇದು ಶಿವಶರಣರ ಸೊತ್ತು. ಇದಕ್ಕೆ ಬೇಕಾದ್ದೆಲ್ಲ ನಾವೇ ಮಾಡ್ತೀವಿ, ಅನ್ಯತಾ ಭಾವಿಸಬೇಡಿ, ತಮ್ಮ ಸಹಾಯ ಏನು ಬೇಡ ಅಂತಾರೆ. ಅರಮನೆಯ ಯಾವ ಸೌಲಭ್ಯವನ್ನು ಪಡೆದರೆ ಅಂತ್ಯೇಷ್ಟಿಯನ್ನು ಮಾಡ್ತಾರೆ. ಅಂಥ ವೈರಾಗ್ಯ ಮೂರ್ತಿಗೆ ಇವರಿಂಥ ವೈರಾಗ್ಯ ಮೂರ್ತಿಗಳು. ಪರಮ ಪೂಜ್ಯರು ಪದೇ ಪದೇ ಹೇಳ್ತಿದ್ದ ಒಂದು ಮಾತು, ಗೌರಿಶಂಕರ ಸ್ವಾಮಿಗಳು ಒಂದು ಮಾತು ಹೇಳಾರಂತೆ, ಉತ್ತರಕ್ಕೆಲ್ಲ ಅರ್ಭಾವಿ ಅಂತಪ್ಪಳು ಮಾಂತಪ್ಪಳು, ದಕ್ಷಿಣಕ್ಕೆಲ್ಲ ನಿರ್ವಾಣ ಸ್ವಾಮಿಗಳು, ಇನ್ನಿತರನ್ನೆಲ್ಲ ತಿಳಿ ಸ್ವಾಮಿ ಅಂತ ಅನ್ನೋದಂತೆ. ಅಷ್ಟು ಮಟ್ಟಿಗೆ ಆ ವೈರಾಗ್ಯದಲ್ಲಿ ಅವರು ಇವರು ಇದ್ದಂಥವ್ರು. ಅಂಥ ವೈರಾಗ್ಯ ಪುರುಷರ ಸೇವೆಯನ್ನು ಅವರೇ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ, 5 ನಿಮಿಷ ಬಂದಿದೆ. ಗೌರಿಶಂಕರ ಮಹಾಸ್ವಾಮಿಗಳವರನ್ನ ನಮ್ಮ ಗುರುಗಳಾದ ಇಮ್ಮಡಿ ಮಾಲಿಂಗ ಸ್ವಾಮಿಗಳನ್ನ ಮಾತು ಕೇಳ್ತಾರೆ. ನಮ್ಮ ಮಾಲಿಂಗ ಬುದ್ಧಿಯವ್ರದ್ದು ಹೇಳ್ತಕ್ಕಂಥ ಮಾತುಗಳು ಯಾವಾಗಲೂ ಸ್ವಲ್ಪ ಗ್ರಾಮ್ಯ ಭಾಷೆಯಲ್ಲೇ ಇದ್ರೂ ಅದರಲ್ಲಿ ಅಗಾಧವಾದ ತತ್ವವನ್ನು ಈಚೆ ತೆಗಿತಕ್ಕಂಥ ಶಕ್ತಿ ಇತ್ತು. ಅವರೆಲ್ಲ ಸೂತ್ರವಾಕ್ಯಗಳಿದ್ದಾರೆ. ಅವ್ರು ಹೇಳ್ತಿರೋ, ಕಮ್ಮಾರು ಊಟ ಎಲ್ಲಿದ್ರು ಕಬ್ಬನ ಚಚ್ಚದೆ, ಅದನ್ನು ಎಷ್ಟು ಅರ್ಥ ಮಾಡಿದ್ರು ಸಾಧು. ಅಂದರೆ ಕಮ್ಮಾರು ಊಟ ಎಲ್ಲಿದ್ರು ಕಬ್ಬನ ಚಚ್ಚದೆ ಅಂದರೆ, ಕಮ್ಮಾರಿಗೆ ಕಬ್ಬನ ಮಾಡೋರಿಗೆ, ಆಯುಧ ಮಾಡೋರಿಗೆ, ಸುವರ್ಣ ಆಯುಧಗಳನ್ನು ಒಡವೆಗಳನ್ನು ಮಾಡೋರಿಗೆ ಅಡಿಗಲು ಮುಖ್ಯ. ಆ ಅಡಿಗಲಿಂದಲೇ ಏನೂ ನಿರ್ಮಾಣ ಮಾಡೋಕ್ಕಾಗೋದಿಲ್ಲ. ಹಂಗೆ ಈ ಬಸವ ತತ್ವದವರಿಗೆ ಇಷ್ಟಲಿಂಗ ಅನ್ನೋ ಅಡಿಗಲಿನ ಮೇಲೆ ನಮ್ಮೆಲ್ಲ ಜೀವನವನ್ನು ಗೆಲ್ಲತಕ್ಕಂಥ ಆಯುಧವನ್ನು ಮಾಡ್ಕೋಬೋದು, ಜೀವನವನ್ನು ಅಲಂಕಾರ ಮಾಡ್ಕೊಳ್ತಕ್ಕಂಥ ಆಭರಣಗಳನ್ನು ಮಾಡ್ಕೋಬೋದು. ಇಂಥ ಸೂತ್ರವಾಕ್ಯಗಳೇ ಅವರವು ಜಾಸ್ತಿ. ಅವರು ಗೌರಿಶಂಕರ ಸ್ವಾಮಿಗಳಿಗೆ ಕೇಳಿದಂಥ ಒಂದು ಪ್ರಶ್ನೆ ಏನು ಅಂದರೆ, ತಾವು ಹೇಳುವ ಶಿವಾನುಭವ ಎಲ್ಲ ಸರಿ, ಎಲ್ಲ ಶಾಸ್ತ್ರಾಧಾರವೂ ಸರಿ, ಒಂದೇ ಒಂದು ಎಡವಟ್ಟು ಬಿಡಿ. ಏನದು ಎಡವಟ್ಟು? ನೀವು ಹೇಳ್ದಂಗೆ ಎಲ್ಲ ಮಾಡಬೇಕು ಅಂದರೆ, ಎಲ್ಲ ಮಾಡ್ದವನು ಶಿವ ಉಂಡಂಗೆ ಯಾಕೆ ಮಾಡ್ದ? ಉಂಡಂಗೆ ಒಂದು ಮಾಡ್ದಲೇ ಇದ್ರೆ ಎಲ್ಲರೂ ನೀವು ಹೇಳ್ದಂಗೆ ಕೂತ್ಕೊಂಡು ಸುಮ್ಮನೆ ಶಿವ ಅಂತ ಧ್ಯಾನ ಮಾಡ್ತೀವಿ. ಈಗ ಉಂಡಂಗೆ ಮಾಡ್ದ, ಅದಕ್ಕೆ ಮಾಡಬೇಕಾದ್ದು ಮಾಡಬಾರ್ದು ಎಲ್ಲ ಮಾಡ್ತೀವಿ. ಆ ಉಂಡಿದ್ದು ಏನೇನೋ ಆಟ ಆಡಿಸುತ್ತೆ ನಮ್ಮನ್ನ. ಈ ಪ್ರಶ್ನೆಗೆ ಗೌರಿಶಂಕರ ಸ್ವಾಮಿಗಳು ಕೊಟ್ಟಂಥ ಉತ್ತರ ಬಹಳ ದೀರ್ಘವಾಗಿದೆ. ಅದನ್ನು ಸರಳವಾಗಿ ಮಾಡಿ ಹೇಳ್ತಕ್ಕಂಥ ಕೆಲವೇ ವಾಕ್ಯಗಳಲ್ಲಿ ಹೇಳಬೇಕು ಅಂದರೆ ಅದನ್ನೆಲ್ಲ ದಾಖಲು ಮಾಡಿದ್ದೀನಿ. ಅದನ್ನು ಸರಳವಾಗಿ ಹೇಳಬೇಕು ಅಂದರೆ ಅವರೊಂದು ಮಾತು ಹೇಳ್ತಾರೆ, ಸ್ವಾಮಿಗಳೇ ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೀರಿ ನೀವು. ನಿಜ, ಶಿವನು ಯಾರಿಗೂ ಗೋಚರ ಬರೋದಿಲ್ಲ. ಭೂಮಿಯ ಮಾಯದಲ್ಲಿ ನಾವು ನೀವು ಎಲ್ಲ ಮುಳುಗಿದ್ದೀವಿ. ಈ ಮಾಯಾವಶವನ್ನು ತೆಗೆಸೋದಕ್ಕೆ ಗುರುವಿನ ರೂಪದಿಂದ ಬರ್ತಾನೆ. ನಿರಾಕಾರ ಪರವಸ್ತುವಿನ ಸಾಕಾರ ರೂಪವೇ ಗುರು. ಆ ಸಾಕಾರ ರೂಪವಾಗಿ ಬಂದಂಥ ಗುರು ಯಾವಾಗಲೂ ನಮ್ಮೊಂದಿಗೆ ಇರೋಕ್ಕಾಗೋದಿಲ್ಲ. ಅವರು ತೋರಿದ ಪದದಲ್ಲಿ ಕರ್ಕೊಂಡು ಹೋಗೋದಕ್ಕೆ ನಮಗೊಬ್ಬ ಅವಯವಗಳಿಲ್ಲದ ಲಿಂಗವನ್ನು ಕೊಡ್ತಾರೆ. ಅವನಿಗೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಬಾಯಿಲ್ಲ. ಇಂಥ ಎಳವನನ್ನು ಕಟ್ಕೊಂಡು ನಾವು ಈ ಜೀವನವನ್ನು ಉಳುಮೆ ಮಾಡ್ಕೋಬೇಕು, ಅಳಿಸ್ಕೊಂಡು ಹೋಗೋದಲ್ಲ. ಅವನ ಎಳವ, ಆ ಎಳವ ನಮ್ಮೊಡನೆ ಸೇರಿದರೆ ನಮ್ಮ ಉಳಿವಾಗ್ತೈತೆ. ಇನ್ನ ಈ ಅಳಿವು ಉಳಿವು ಎರಡನ್ನ ಮೀರಿ ಜೀವನವನ್ನು ಆನಂದಮಯವಾಗಿ ಕಾಣೋದಕ್ಕೆ ಲಿಂಗಾಂಗ ಸಾಮರಸ್ಯಕ್ಕೆ ಜಂಗಮ ರೂಪದಿಂದ ಬಂದು ಅದೇ ನಿರಾಕಾರ ಪರವಸ್ತು ನಿಮಗೆ ಸಹಾಯಕವಾಗುತ್ತೆ. ಇವು ಮೂರು ಹೊರಗಣವು ಸ್ವಾಮಿ. ನಿಮ್ಮ ಒಳಗಡೆಗೆ ಪ್ರವೇಶ ಮಾಡಬೇಕು ಅಂತ ಹೇಳಿ
ಅದೇ ಪರಾತ್ಪರ ವಸ್ತುವು ಸಾಕಾರವಾದ ಪ್ರಸಾದ ರೂಪದಿಂದ ಬಂದು ನಿಮ್ಮೊಳಗಡೆ ಪ್ರವೇಶ ಮಾಡ್ತಾನೆ. ನೀವು ವಿಶುದ್ಧ ಆಗಿರೋದು, ನಾನು ಹಿಂಗೆ ಬೆಳೆದಿರೋದು, ನನ್ನಲ್ಲಿರ್ತಕ್ಕಂಥ ಜ್ಞಾನ, ನನ್ನಲ್ಲಿರ್ತಕ್ಕಂಥ ವೈರಾಗ್ಯ ಎಲ್ಲವೂ ನಾವುಂಡ ಆಹಾರದ ಫಲವೇ. ಅದು ಬಹಳ ಎಲ್ಲ ಹಿಂದಿಕ್ಕೂ ಅನ್ಸರ್ಸಿ ಹೇಳ್ತಾರೆ. ನಮ್ಮ ಗುರುಗಳು ಬಹಳ ಚೆನ್ನಾಗಿಲ್ಲ. ನಮ್ಮ ಗುರುಗಳು ದಾಟಿನಲ್ಲಿ ಹೇಳಕ್ಕೆ ಮಾಲಿ ಯಾರು ದಾಟಿನಲ್ಲಿ ಬೇಕಾದ್ರೂ ಹೇಳ್ಬೋದು, ಮಾಲಿನ ಬುದ್ಧಿಯವ್ರ ದಾಟಿನಲ್ಲಿ ಹೇಳೋಕ್ಕಾಗೋದಿಲ್ಲ. ನಮ್ಮ ಗುರುಗಳು ಅದಕ್ಕೊಂದು ಮಾತು ಹೇಳೋರು ಶಿವಕುಮಾರ್ ಮಾಸ್ವಾಮಿಗಳು. ಸಮಯಕ್ಕೆ ತಕ್ಕಂಥ ಉತ್ತರವನ್ನು ಕೊಡ್ತಕ್ಕಂಥ, ಸಮಯೋಚಿತವಾದಂಥ ಮಾತನ್ನು ಆಡ್ತಕ್ಕಂಥ ದೈವೀ ತತ್ವವಾದ ಕಲೆ ಇರೋದು ಮಾಲಿನ ಸ್ವಾಮಿಗಳು ಒಬ್ಬರಿಗೇನೆ ಅಂತ ಹೇಳೋರು. ಅದು ಅವರ ಅನುಭವದಲ್ಲ. ಅವರಿಬ್ಬರು ಆತ್ಮೀಯ ಸ್ನೇಹಿತರು, ಎರಡು ದೇಹ ಒಂದು ಜೀವದಂತೆ ಬದುಕಿದಂಥ ಬಹಳ ಆತ್ಮೀಯರು. ಆಮೇಲೆ ಕೊನೆಗೆ ಹೇಳ್ತಾರೆ ಅವರು, ಸ್ವಾಮಿಗಳೇ ನೀವು ಯಾವ ಅದಕ್ಕೆ ತುಂಬ ಶಾರ್ಟ್ ಮಾಡಿದ್ದೀನಿ ಅವ್ರು ಹೇಳಿರೋದನ್ನು. ನೀವು ಪ್ರತಿಯೊಬ್ಬರು ಉಣ್ಣತಕ್ಕಂಥ ಆಹಾರದ ರೂಪ ಭಾಗವೇ ನಿಮ್ಮ ಸ್ಥೂಲ ಶರೀರವಾಗಿ ಬೆಳೆಯುತ್ತೆ. ಅಲ್ಲಿ ಇರ್ತಕ್ಕಂಥ ರುಚಿ ಭಾಗವೇ ನಿಮ್ಮ ಮನಸ್ಸಾಗಿ ಬೆಳೆಯುತ್ತೆ. ಅದರಲ್ಲಿರ್ತಕ್ಕಂಥ ತೃಪ್ತಿ ಭಾವವೇ ನಿಮ್ಮ ಭಾವವಾಗಿ ಬೆಳೆಯುತ್ತೆ. ಈ ಉಣ್ಣತಕ್ಕಂಥ ಕ್ರಿಯೆಯಿಂದಲೇ ಈ ಅನ್ನಗಳೆಲ್ಲ ಬೆಳೆಯಬೇಕಾಗಿದೆ. ಅದಕ್ಕೋಸ್ಕರ ಇದನ್ನು ಚನ್ನಬಸವಣ್ಣ ಚತುರ್ವಿಧ ಸಾರಾಯ ಅಂತ ಕರೀತಾನೆ. ಈ ಬಸವ ತತ್ವದಲ್ಲಿ 4 ಅಳಿಯದಂಥ ಸಂಪತ್ತು: ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ. ಇವು 4 ಇದ್ರೆ ಇದಕ್ಕೆ ಮೀರಿ ಜಗತ್ತಿನಲ್ಲಿ ಇನ್ನೇನೂ ಇಲ್ಲ. ಆದ ಕಾರಣ ಯಾವ ಜಿಷ್ಯ ಹಿಡಿತಾ ಇರುತ್ತೆ ಅವನಿಗೆ ದೃಶ್ಯದ ಹಿಡಿತು ಇರುತ್ತೆ, ಇಂದ್ರಿಯಗಳ ಹಿಡಿತು ಇರುತ್ತೆ. ಯಾರಿಗೆ ಜಿಷ್ಯ ಜಾರುತ್ತೆ ಮಾತು ತಪ್ಪುತ್ತೆ, ರಸನೇಂದ್ರಿಯ ಯಾರಿಗೆ ಜಾರುತ್ತೆ ಗುಷೇಂದ್ರಿಯವು ಜಾರುತ್ತೆ. ಸ್ವಾಮಿಗಳ ಸ್ವಾಮಿತ್ವ ಉಳಿತಕ್ಕಂಥದ್ದು, ಉಣ್ಣತಕ್ಕಂಥ ಪ್ರಸಾದ ಯಾವ ರೀತಿ ತಯಾರು ಮಾಡ್ತಾರೋ, ಯಾವ ರೀತಿ ಸಂಪಾದನೆ ಮಾಡ್ತಾರೋ, ಯಾವ ರೀತಿ ಸ್ವೀಕರಿಸ್ತಾರೋ ಆ ಭಾವನೆಗಳಿದೆ ಅಂತೇಳಿ ದೀರ್ಘವಾಗಿ ಅವರು ಹೇಳಿದಂಥ ಉಪದೇಶವನ್ನು ಮಾಲಿಕ ಬುದ್ಧಿಯವರು ಬಹಳ ಚೆನ್ನಾಗಿ ಹೇಳೋರು. ಆ ರೀತಿಯಾದಂಥ ಭಾವನೆಯನ್ನು, ಅಂಥ ಒಂದು ಕೃಪೆಯನ್ನು, ಅಂಥ ಜೀವನವನ್ನು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಬಸವ ತತ್ವದ ಸಾಕಾರ ಮೂರ್ತಿ, ಪರಮ ಪೂಜ್ಯರ ನಿತ್ಯ ಸ್ಮರಣೆಯ ಮೂರ್ತಿ. ಅಂಥ ಪೂಜ್ಯರಡಿಗೆ ಶರಣಾರ್ಥಿಗಳು. ನಿಮ್ಮೆಲ್ಲರಿಗೂ